ವೆಲ್ಕಮ್ ಟು ಶಂಕರ ಎಎಸ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾವು ಈ ಪಿಕ್ಚರ್ ನ ನೋಡ್ಕೊಂಡ್ರೆ ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಚೀತಾ ಮತ್ತೆ ಅದರ ಮರಿಗಳದ್ದು ಫೋಟೋನ ಹಾಕಿದ್ದಾರೆ. ಸೊ ಅಂದ್ರೆ ಚೀತಾ ಚೀತಾ ಜೊತೆಗೆ ಅದ್ರ ಮರಿಗಳು ಯಾವ ರೀತಿಯಲ್ಲಿ ಇಂಪ್ರೂವ್ ಆಗ್ತಿದೆ, ಯಾಕಂದ್ರೆ ಇತ್ತೀಚೆಗೆ ಬರೀ ಮಾರ್ಟಾಲಿಟಿ ರೇಟ್ ಅಷ್ಟೇ ಜಾಸ್ತಿ ಆಗ್ತಾ ಇತ್ತು, ಬಟ್ ಈಗ ಸರ್ವೈವಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಅನ್ನೋದು ಈ ಒಂದು ಪಿಕ್ಚರ್ ಇಂದ ನಮಗ್ ಗೊತ್ತಾಗುತ್ತೆ. ಸೊ ಈ ಪಿಕ್ಚರ್ ಇಲ್ಲಿ ಕೇಳಿರೋದ್ರಿಂದ ನಾವು ಪ್ರಾಜೆಕ್ಟ್ ಚೀತಾ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಪ್ರಾಜೆಕ್ಟ್ ಚೀತಾನ ಯಾಕೆ ತಗೊಂಡ್ಬಂದ್ರು, ಅದು ಕೂಡ 2022ರಲ್ಲೇ ಯಾಕೆ ತಗೊಂಡ್ಬಂದ್ರು? ಪ್ರಾಜೆಕ್ಟ್ ಚೀತಾ ನಮ್ಗೆ 2022ರಿಂದ ಕೂಡ ನ್ಯೂಸ್ ಅಲ್ಲಿ ಇದೆ ಅಂಡ್ ಈಗಲೂ ಕೂಡ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ಬಿಕಾಸ್ ಚೀತಾ ಪಾಪ್ಯುಲೇಷನ್ ಡೌನ್ ಆಗ್ತದೆ, ಚೀತಾ ಪಾಪ್ಯುಲೇಷನ್ ಇನ್ಕ್ರೀಸ್ ಕೂಡ ಆಗ್ತಿದೆ. ಬಟ್ ಪ್ರಾಜೆಕ್ಟ್ ಚೀತಾ ಅಂದಿದ್ ಕೂಡಲೇ ನಮ್ಗೆ 1952 ನೆನಪಾಗತ್ತೆ. ವೈ 1952 ಅಂತ ಕೇಳಿದ್ರೆ 1952ರಲ್ಲಿ ನಾವು ಚೀತಾ ಪಾಪ್ಯುಲೇಷನ್ ನ ಕಡೆಯ ಬಾರಿ ನೋಡಿದ್ದು. ಎಲ್ಲಿ ನಾವು ಕಡೆ ಬಾರಿ ಚೀತಾ ಪಾಪ್ಯುಲೇಷನ್ ನ ನೋಡ್ತೀವಿ ಅಂತ ಹೇಳಿದ್ರೆ ಛತ್ತೀಸ್ಗಢ ಅಲ್ಲಿ. 1952 ತನಕ ಭಾರತದಲ್ಲಿ ಚೀತಾ ಪಾಪ್ಯುಲೇಷನ್ ತುಂಬಾನೇ ಇತ್ತು, ಬಟ್ 1952 ಆದ್ಮೇಲೆ ಛತ್ತೀಸ್ಗಢದಲ್ಲಿ ಕೊನೆಯ ಚೀತಾ ಸಾವನ್ನಪ್ಪತ್ತೆ. ಅದಾದ್ಮೇಲೆ ಭಾರತದಲ್ಲಿ ಚೀತಾವನ್ನ 1952ರಿಂದ ಎಕ್ಸ್ಟಿಂಕ್ಟ್ ಸ್ಪೀಸಿಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ನ ಮಾಡ್ತಾರೆ. ವಾಟ್ ಈಸ್ ಎಕ್ಸ್ಟಿಂಕ್ಟ್ ಸ್ಪೀಸಿಸ್? ಎಕ್ಸ್ಟಿಂಕ್ಟ್ ಅಂತ ಹೇಳಿದ್ರೆ ಆ ಒಂದು ಸ್ಪೀಸಿಸ್ ನಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ, ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಸಿಗೋದಿಲ್ಲ, ಅದನ್ನ ನಾವು ಎಕ್ಸ್ಟಿಂಕ್ಟ್ ಸ್ಪೀಸಿಸ್ ಅಂತ ಹೇಳ್ತೀವಿ. ಜನರಲ್ ಎಕ್ಸಾಂಪಲ್ ನ ತಗೊಂಡ್ರೆ ಡೈನೋಸರ್ಸ್ ಎಲ್ಲಿ ಈಗ ನಾವೇನಾದ್ರೂ ಡೈನೋಸರ್ಸ್ ನ ನೋಡ್ತೀವಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಡೈನೋಸರ್ ಎಕ್ಸ್ಟಿಂಕ್ಟ್ ಸ್ಪೀಸಿಸ್ ನಾವ್ ಇವಾಗ ಬರೀ ಪಿಕ್ಚರ್ ಅಲ್ಲಿ ಮಾತ್ರ ನೋಡಕ್ಕಾಗತ್ತೆ. ಅದನ್ನ ರಿಯಲಿಸ್ಟಿಕ್ ಆಗಿ ಅಥವಾ ಯಾವ್ದಾದ್ರು ಜುವಾಲಜಿಕಲ್ ಪಾರ್ಕ್ ಅಥವಾ ನ್ಯಾಷನಲ್ ಪಾರ್ಕ್ ಗಳಿಗೆ ಹೋದ್ರೆ ಜಸ್ಟ್ ಒಂದು ಎಕ್ಸಿಬಿಷನ್ ರೀತಿಯಲ್ಲಿ ಡೈನೋಸರ್ಸ್ ನ ಇಟ್ಟಿರ್ತಾರೆ. ಅದನ್ ಬಿಟ್ರೆ ಆ ಒಂದು ಸ್ಪೀಸೀಸ್ ಲಿವಿಂಗ್ ವೈಲ್ಡ್ ಲೈಫ್ ಅಲ್ಲಿ ನಮ್ಗೆಲ್ಲೂ ಸಿಗೋದಿಲ್ಲ, ವಿಚ್ ಇಸ್ ನಥಿಂಗ್ ಬಟ್ ಡೈನೋಸರ್ ಈಸ್ ಅ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ. ಅದೇ ರೀತಿಯಲ್ಲಿ ಚೀತಾ ಕೂಡ 1952ರಲ್ಲಿ 2ರಿಂದ ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಆಗಿತ್ತು. ಸೊ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ ಯಾರು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ವೈಲ್ಡ್ ಅನಿಮಲ್ ಫೈನಲ್ ಆಗಿ 1952ರಲ್ಲಿ ಅನೌನ್ಸ್ ಮಾಡುತ್ತೆ. ನಂತರ ಸೊ ಚೀತಾ ಭಾರತದಲ್ಲಿ ರೀಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟೆಪ್ಸ್ ಗಳನ್ನ ತಗೊಳ್ತಾ ಹೋಗ್ತೀವಿ. 2022ರಲ್ಲಿ ಪ್ರಾಜೆಕ್ಟ್ ಚೀತಾ ಸ್ಟೆಪ್ ನ ತಗೊಂತೀವಿ. ಇಸ್ ದಿಸ್ ದ ಫಸ್ಟ್ ಪ್ರಾಜೆಕ್ಟ್ ಚೀತಾ ವಿ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ? ಇಲ್ಲ. ಅದಕ್ಕಿಂತ ಮುಂಚೆ ಕೂಡ ನಾವು ಚೀತಾವನ್ನ ಭಾರತದಲ್ಲಿ ರೀಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಸ್ಟೆಪ್ಸ್ ಗಳನ್ನ ತಗೊಂಡಿರ್ತೀವಿ. ಅದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು 1970ರಲ್ಲಿ. 1970ರಲ್ಲಿ ನಾವು ಇರಾನ್ ಜೊತೆಗೆ ಟೈಅಪ್ ಮಾಡ್ಕೋತೀವಿ. ಸೊ ಏನಕ್ಕೆ ಇರಾನ್ ಜೊತೆ ಟೈಅಪ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಟೈಅಪ್ ಮಾಡ್ಕೊಂತೀವಿ. ಸೊ ವಾಟ್ ಈಸ್ ಎಕ್ಸ್ಚೇಂಜ್ ಟ್ರೇಡ್? ಎಕ್ಸ್ಚೇಂಜ್ ಟ್ರೇಡ್ ಅಂತ ಹೇಳಿದ್ರೆ ಇರಾನ್ ಅಲ್ಲಿ ಏಷಿಯಾಟಿಕ್ ಚೀತಾ ಇರುತ್ತೆ. ಆ ಏಷಿಯಾಟಿಕ್ ಚೀತಾ ಜೊತೆಗೆ ನಾವು ಏಷಿಯಾಟಿಕ್ ಲಯನ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಟ್ರೇಡ್ ಅನ್ನ ಇರಾನ್ ಜೊತೆಗೆ ಮಾಡ್ತಾರೆ. ಇದು ಸಕ್ಸಸ್ಫುಲ್ ಕೂಡ ಆಗುತ್ತೆ. ಬಿಕಾಸ್ ಏಷಿಯಾಟಿಕ್ ಲಯನ್ ಬದಲಿಗೆ ನಾವು ಏಷಿಯಾಟಿಕ್ ಚೀತಾವನ್ನ ಇರಾನ್ ಇಂದ ಮೊದಲ ಬಾರಿ ಭಾರತಕ್ಕೆ ತಗೊಂಡ್ಬರ್ತೀವಿ. 1970ರ ನಂತರ 2009ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಏಷಿಯಾಟಿಕ್ ಚೀತಾವನ್ನ ನಾವು ಭಾರತಕ್ಕೆ ತಗೊಂಡ್ಬರ್ಬೇಕು, ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇರಾನ್ ಜೊತೆಗೆ ಮತ್ತೆ ಟೈಅಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇರಾನ್ ಇದನ್ನ ಒಪ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ 1970ರಲ್ಲಿ ತಂದಂತಹ ಚೀತಾ ಭಾರತದಲ್ಲಿ ಸರ್ವೈವ್ ಆಗೋದಿಲ್ಲ. ಅದಕ್ಕೋಸ್ಕರ ಇರಾನ್ ಮತ್ತೆ ಇದಕ್ಕೆ ಒಪ್ಕೊಳ್ಳೋದಿಲ್ಲ. 2009ರಲ್ಲಿ ಇದು ಸಕ್ಸಸ್ಫುಲ್ ಆಗಲ್ಲ. ಅದಾದ ನಂತರ 2012ರಲ್ಲಿ ಸುಪ್ರೀಂ ಕೋರ್ಟ್ ಗವರ್ಮೆಂಟ್ ಗೆ ಹೇಳತ್ತೆ ಅಥವಾ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಗೆ ಹೇಳತ್ತೆ, ನೀವು ಮಾಡ್ತಿರೋದು ಸರಿ ಇಲ್ಲ. ಬಿಕಾಸ್ ಚೀತಾಗಳನ್ನ ಬೇರೆ ಕಡೆಯಿಂದ ನಮ್ಮ ಜಾಗಕ್ಕೆ ತಗೊಂಡ್ಬಂದ್ಬಿಟ್ಟು ಅದ್ರ ಪಾಪ್ಯುಲೇಷನ್ ನ ಡೌನ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನೀವು ತಗೋತಾ ಇರೋಂತಹ ಸ್ಟೆಪ್ ಅನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಗೆ ಹೇಳುತ್ತೆ. ಅದಾದ್ಮೇಲೆ 2020 ವಿಚ್ ಇಸ್ ಅ ಮೇಜರ್ ಥಿಂಗ್, ಬಿಕಾಸ್ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನ ಕೊಡುತ್ತೆ. ಏನಂತ? ಚೀತಾ ಪ್ರಾಜೆಕ್ಟ್ ಅನ್ನ ನೀವು ಭಾರತದಲ್ಲಿ
ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ಕೊಡುತ್ತೆ. ಆ ಟೈಮ್ ಅಲ್ಲಿ 2020 ಟೈಮ್ ಅಲ್ಲಿ ಸೌತ್ ಆಫ್ರಿಕನ್ ಎಕ್ಸ್ಪರ್ಟ್ಸ್ ಗಳು ಭಾರತಕ್ಕೆ ಬರ್ತಾರೆ. ಸೊ ಯಾಕೆ ಭಾರತಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಾವು ಏಷಿಯಾಟಿಕ್ ಚೀತಾವನ್ನ ತಗೊಂಡ್ರೆ ಆ ಏಷಿಯಾಟಿಕ್ ಚೀತಾ ನಮ್ಗೆ ಸೌತ್ ಆಫ್ರಿಕಾ ಅಥವಾ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಸಿಗುತ್ತೆ. ಸೊ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಎಕ್ಸ್ಪರ್ಟ್ಸ್ ಗಳು ಭಾರತಕ್ಕೆ ಕುನು ನ್ಯಾಷನಲ್ ಪಾರ್ಕ್ ಮತ್ತೆ ನೌರಾಥೇಯಿ ನ್ಯಾಷನಲ್ ಪಾರ್ಕ್, ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಮಾಧವ್ ನ್ಯಾಷನಲ್ ಪಾರ್ಕ್, ಈ ನ್ಯಾಷನಲ್ ಪಾರ್ಕ್ ಗಳಿಗೆ ಬಂದ್ಬಿಟ್ಟು ಅನಾಲಿಸಿಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಚೀತಾವನ್ನ ನಾವು ಭಾರತಕ್ಕೆ ಕಳಿಸ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟೆಪ್ಸ್ ಆದ್ಮೇಲೆ 2022 ಮೇಜರ್ ಟರ್ನಿಂಗ್ ಪಾಯಿಂಟ್, ದಟ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ಪ್ರಾಜೆಕ್ಟ್ ಚೀತಾ. ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2022ರಲ್ಲಿ ಪ್ರಾಜೆಕ್ಟ್ ಚೀತಾವನ್ನ ಭಾರತದಲ್ಲಿ ಅನೌನ್ಸ್ ಮಾಡ್ತಾರೆ ಅಥವಾ ರಿಲೀಸ್ ಮಾಡ್ತಾರೆ. ಸೊ ಈ ಪ್ರಾಜೆಕ್ಟ್ ಚೀತಾ ಏನಿದೆ, ಈ ಪ್ರಾಜೆಕ್ಟ್ ಚೀತಾ ನಮ್ಗೆ 2 ಫೇಸ್ ಅಲ್ಲಿ ನಡೆಯುತ್ತೆ. ಸೊ ಫಸ್ಟ್ ಫೇಸ್ ಬಂದ್ಬಿಟ್ಟು ನಾವು ನಮಿಬಿಯಾ ಇಂದ ಎಕ್ಸ್ಪೋರ್ಟ್ ಮಾಡ್ಕೊಂತೀವಿ, ಅದೇ ರೀತಿಯಲ್ಲಿ ಸೌತ್ ಆಫ್ರಿಕಾ ಇಂದ ಕೂಡ ತಗೊಂಡ್ಬರ್ತೀವಿ. ಸೊ ಮೊದಲಿಗೆ ನಮಿಬಿಯಾ ಇಂದ ತಗೊಂಡ್ಬರ್ತೀವಿ. ಸೊ ಫಸ್ಟ್ ಫೇಸ್ ಅಲ್ಲಿ ನಾವು ನಮಿಬಿಯಾ ಇಂದ ಇಂಟ್ರೊಡಕ್ಷನ್ ತಗೊಂಡ್ಬರ್ತೀವಿ. ಅದಕ್ಕಿಂತ ಮುಂಚೆ ಚೀತಾ ಬಗ್ಗೆ ನೋಡ್ಕೊಳ್ಳೋಣ. ಸೊ ಚೀತಾದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಸಿನಾಕ್ಸ್ ಜಬುತಾಸ್ ಅಂತ ಹೇಳ್ಬಿಟ್ಟು ಸೈಂಟಿಫಿಕ್ ನೇಮು. ಸೊ ಯಾವ ಫ್ಯಾಮಿಲಿಗೆ ಸೇರುತ್ತೆ ಅಂದ್ರೆ, ಜನರಲ್ ಆಗಿ ಹೇಳ್ಬೇಕಂದ್ರೆ ಕ್ಯಾಟ್ ಫ್ಯಾಮಿಲಿಗೆ ಸೇರುತ್ತೆ. ಸೊ ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ಫೆಲಿಡಿಯಾ ಫ್ಯಾಮಿಲಿಗೆ ಸೇರುತ್ತೆ. ನೆಕ್ಸ್ಟ್ ಆ ಚೀತಾವನ್ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅದರ ಅಂಡರ್ ಅಲ್ಲಿ ಚೀತಾವನ್ನ ಯಾವ ಸ್ಟೇಟಸ್ ಅಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರೆ, ಆಫ್ರಿಕನ್ ಚೀತಾವನ್ನ ವಲ್ನರೇಬಲ್ ಲಿಸ್ಟ್ ಅಲ್ಲಿ ಇಟ್ಟಿದೀವಿ, ಅದೇ ರೀತಿ ಏಷಿಯಾಟಿಕ್ ಚೀತಾವನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಟ್ಟಿದೀವಿ. ಸೊ ವೈ ಆಫ್ರಿಕನ್ ಚೀತಾ ವಲ್ನರೇಬಲ್? ಆಫ್ರಿಕನ್ ಚೀತಾ ಪಾಪ್ಯುಲೇಷನ್ ಜಾಸ್ತಿ ಇದೆ ಕಂಪೇರ್ ಟು ಏಷಿಯಾಟಿಕ್ ಚೀತಾ. ಸೊ ಹಂಗಾಗಿ ಆಫ್ರಿಕನ್ ಚೀತಾವನ್ನ ಮತ್ತೆ ಅದಕ್ಕೆ ಆಗ್ತಿರುವಂತಹ ಥ್ರೆಟ್ ಗಳು ಕೂಡ ಕಡಿಮೆ, ಹಂಗಾಗಿ ವಲ್ನರೇಬಲ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಏಷಿಯಾಟಿಕ್ ಚೀತಾ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಏಷಿಯಾಟಿಕ್ ಚೀತಾ ಪಾಪ್ಯುಲೇಷನ್ ಆದ್ರೂ ಡೌನ್ ಆಗ್ತಿದೆ ಇನ್ನು ಅಂತ ಹೇಳಿದ್ರೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಲ್ಲೂ ಕೂಡ ನಮ್ಗೆ ಏಷಿಯಾಟಿಕ್ ಚೀತಾ ಬಂದ್ಬಿಟ್ಟು ಎಕ್ಸ್ಟಿಂಕ್ಟ್ ಸ್ಪೀಸಿಸ್ ಆಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟ್ ಹ್ಯಾಬಿಟ್ಯಾಟ್, ಯಾವ ಒಂದು ಜಾಗದಲ್ಲಿ ಚೀತಾ ವಾಸವಾಗತ್ತೆ. ಹ್ಯಾಬಿಟ್ಯಾಟ್ ಅಂದ್ರೆ ಅದು ಜೀವನ ಮಾಡ್ತಿರುವಂತಹ ಜಾಗ ಅಲ್ವಾ. ಸೊ ಎಲ್ಲಿ ನಮ್ಗೆ ಚೀತಾಗಳು ಸಿಗುತ್ತೆ ಅಂತ ಹೇಳಿದ್ರೆ, ಗ್ರಾಸ್ ಲ್ಯಾಂಡ್, ಸವನ್ನಾ ಮತ್ತೆ ಸ್ಕ್ರಬ್ ಫಾರೆಸ್ಟ್ ಗಳಲ್ಲಿ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ನಮ್ಗೆ ಚೀತಾಗಳು ಸಿಗೋದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಕೀ ಫೀಚರ್ ಏನು ಅಂತ ಹೇಳಿದ್ರೆ, ಫಾಸ್ಟ್ ರನ್ ಮಾಡುತ್ತೆ. ನೆಕ್ಸ್ಟ್ ನಾನ್ ರಿಟ್ರಾಕ್ಟಬಲ್ ಕ್ಲಾಸ್ ಮತ್ತೆ ಪೂರ್ ನಾಟ್ ರೋರ್, ಅಂದ್ರೆ ರೋರ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದೆ, 1952 ಅಲ್ಲಿ ಎಕ್ಸ್ಟಿಂಕ್ಟ್ ಆಗಿತ್ತು. ಅದಾದ್ಮೇಲೆ ರೀಸನ್ ಬೇಕಲ್ವಾ ಎಕ್ಸ್ಟಿಂಕ್ಟ್ ಆಗೋದಕ್ಕೆ, ಏನೇನ್ ರೀಸನ್ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್, ಮತ್ತೆ ಆಗ ಇಂದಿನ ಕಾಲವನ್ನ ನಾವು ನೋಡ್ಕೊಂಡ್ರೆ ಏನಾದ್ರೂ ಅವ್ರು ಒಂದು ಅನಿಮಲ್ ನ ಕೊಲ್ತಾ ಇದಾರೆ, ಅಂಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದೊಂದು ಪ್ರೈಡ್ ಮೂವ್ಮೆಂಟ್. ಸೊ ಅದೇ ರೀತಿಯಲ್ಲಿ ಮೊಘಲ್ ಚಕ್ರವರ್ತಿ ಲಾಸ್ಟ್ ಗೆ 3 ಚೀತಾವನ್ನ ಹಂಟ್ ಮಾಡ್ತಾರೆ. ಆ 3 ಚೀತಾನೇ ಲಾಸ್ಟ್ ಸ್ಪೀಸಿಸ್ ಆಗಿರುತ್ತೆ. ಹಾಗೆಯೇ ಬ್ರಿಟಿಷರಲ್ಲಿ ಕೂಡ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಗೆ ಯಾವುದೇ ರೀತಿ ಸ್ಟೆಪ್ಸ್ ಗಳನ್ನ ತಗೊಳ್ಳೋದಿಲ್ಲ. ಹ್ಯಾಬಿಟ್ಯಾಟ್ ಲಾಸ್ ಮತ್ತೆ ಪ್ರೇ ಡಿಪ್ಲಿನೇಷನ್, ಪ್ರೇಗಳು ಕೂಡ ಅಂದ್ರೆ ಫುಡ್ ಬೇಕಲ್ಲ, ಸೊ ಫುಡ್ ಸಿಕ್ಕಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅದ್ರ ಪಾಪ್ಯುಲೇಷನ್ ಡೌನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಸ್ಟ್ ರೆಕಾರ್ಡೆಡ್ ಎಲ್ಲಿ ಅಂತ ಹೇಳಿದ್ರೆ, ನಾನು ಹೇಳಿದೆ ಲಾಸ್ಟ್ ರೆಕಾರ್ಡ್ ಬಂದ್ಬಿಟ್ಟು ಛತ್ತೀಸ್ಗಢ ಅಲ್ಲಿ 1947 ಅಲ್ಲಿ ನಮ್ಗೆ ಕೊನೆಯದಾಗಿ ಚೀತಾ ಭಾರತದಲ್ಲಿ ಕಾಣಿಸಿತ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ಚೀತಾ 2022. ಸೊ ಆಲ್ರೆಡಿ ಹೇಳಿದೆ ಫೇಸ್ 1 ಮತ್ತೆ ಫೇಸ್ 2 ಅಂತ ಹೇಳ್ಬಿಟ್ಟು 2 ಫೇಸ್ ಅಲ್ಲಿ ಪ್ರಾಜೆಕ್ಟ್ ಚೀತಾವನ್ನ ತಗೊಂಡ್ಬಂದಿದ್ವಿ. ಸೊ ಫೇಸ್ 1 ಅಲ್ಲಿ 8 ಚೀತಾವನ್ನ ಮೊದಲ ಬಾರಿ ನಮಿಬಿಯಾ ಇಂದ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀವಿ, 8 ಚೀತಾ. ಅದಾದ ನಂತರ 12 ಚೀತಾವನ್ನ ಸೌತ್ ಆಫ್ರಿಕಾ ಇಂದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡ್ಕೊಂಡು, MOU ಅಂತ ಏನ್ ಕರಿತೀವಲ್ವಾ, ಇದನ್ನ ಸೌತ್ ಆಫ್ರಿಕಾ ಜೊತೆ ಅಂದ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಕೂಡ ನಿಮ್ಮ ಹತ್ರ ಚೀತಾವನ್ನ ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡ್ಬಿಟ್ಟು ಸೌತ್ ಆಫ್ರಿಕಾ ಇಂದ ಕೂಡ ನಾವು ಚೀತಾವನ್ನ
ಫಸ್ಟ್ ಫೇಸ್ ಅಲ್ಲಿ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ವಿಚ್ ಇಸ್ ನಥಿಂಗ್ ಬಟ್ ಟೋಟಲ್ 20 ಚೀತಾವನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಭಾರತಕ್ಕೆ. ಅಂಡ್ ಇದೇ ಮೊದಲ ಪ್ರಾಜೆಕ್ಟ್ ಒಂದು ಕಾಂಟಿನೆಂಟಲ್ ಇಂದ ಇನ್ನೊಂದು ಕಾಂಟಿನೆಂಟಲ್ಗೆ, ಸಾರಿ, ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಕಾಂಟಿನೆಂಟ್ಗೆ ಇಷ್ಟು ಲಾರ್ಜ್ ಸ್ಪೀಸೀಸ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡಿರೋದು ಅಥವಾ ರೀಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇದೇ ಮೊದಲ ಪ್ರಾಜೆಕ್ಟ್ ಆಗಿದೆ. ಸೊ ತಗೊಬಂದಿರುವಂತಹ ಚೀತಾವನ್ನ ಎಲ್ಲಿಗೆ ರೀಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ ಹೇಳಿದ್ರೆ ಕುನೋ ನ್ಯಾಷನಲ್ ಪಾರ್ಕ್ಗೆ. ಸೊ ವೈ ಕುನೋ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ, ಕುನೋ ನ್ಯಾಷನಲ್ ಪಾರ್ಕ್ ಈವನ್ ನಮ್ಗೆ 1952 ಟೈಮ್ ಅಲ್ಲಿ ಚೀತಾಸ್ ಇತ್ತಲ್ವಾ, ಆ ಚೀತಾ ಕೂಡ ನಮ್ಗೆ ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಇತ್ತು. ಕ್ಲೈಂಬರ್ಸ್ ಜಾಸ್ತಿ ಇದೆ ಅಂಡ್ ಆಲ್ಸೋ ಏರಿಯಾ ಜಾಸ್ತಿ ಇದೆ. ಅಂಡ್ ಇನ್ಕ್ಲೂಡಿಂಗ್ ದಟ್ ನಮ್ಗೆ ಯಾವುದೇ ನ್ಯಾಷನಲ್ ಪಾರ್ಕ್ ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಟ್ರೈಬಲ್ಸ್ ಡಿಸ್ಟ್ರಕ್ಷನ್ಸ್ ಜಾಸ್ತಿ ಆಗತ್ತೆ. ಸೊ ಇಲ್ಲಿ ಕುನೋ ನ್ಯಾಷನಲ್ ಪಾರ್ಕ್ ಸುತ್ತಮುತ್ತ ನಮ್ಗೆ ಬಫರ್ ಝೋನ್ ಜಾಸ್ತಿ ಸಿಗುತ್ತೆ, ಅಂದ್ರೆ ಹ್ಯೂಮನ್ ಸೆಟಲ್ಮೆಂಟ್ ಕಡಿಮೆ ಇದೆ ಅಂತ ಅರ್ಥ. ಸೊ ಹಂಗಾಗಿ ಕುನೋ ನ್ಯಾಷನಲ್ ಪಾರ್ಕ್ ಪ್ರಾಪರ್ ಆಗಿರುವಂತಹ ಜಾಗ ಫೇಸ್ 1 ನಲ್ಲಿ ನಾವು ಚೀತಾವನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡುತ್ತೆ. ಸೊ ಯಾರು ಈ ಪ್ರಾಜೆಕ್ಟ್ ಚೀತಾವನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು, ಇಂಪ್ಲಿಮೆಂಟಿಂಗ್ ಆರ್ಗನೈಸೇಷನ್ಸ್ ಯಾವುದು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಟೈಗರ್ ನ ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಲ್ವಾ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಅದು ಮತ್ತೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎರಡು ಸೇರ್ಬಿಟ್ಟು ಕೊಲಾಬರೇಷನ್ ಅಲ್ಲಿ ಪ್ರಾಜೆಕ್ಟ್ ಚೀತಾವನ್ನ ಇಂಪ್ಲಿಮೆಂಟ್ ಮಾಡ್ತಿವೆ. ಸೊ ತುಂಬಾನೇ ನ್ಯೂಸ್ ಅಲ್ಲಿ ಕೇಳಿದೀವಿ, ಚೀತಾ ಪಾಪ್ಯುಲೇಷನ್ ಮತ್ತೆ ಡೌನ್ ಆಗ್ತಿದೆ, ಚೀತಾ ಸತ್ತೋಯ್ತು, ಆ ತರದೆಲ್ಲ ಕೇಳ್ತಿರ್ತೀವಿ. ಸೊ ಹಂಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕುನೋ ನ್ಯಾಷನಲ್ ಪಾರ್ಕ್ ಇರೋದು ಎಲ್ಲಿ? ಮಧ್ಯಪ್ರದೇಶ ಅಲ್ಲಿ. ಸೊ ಮಧ್ಯಪ್ರದೇಶ್ ಇದು ಗ್ರಾಸ್ ಲ್ಯಾಂಡ್ ರೀಜನ್ ಆಗಿರೋದ್ರಿಂದ ಇಲ್ಲಿ ಹ್ಯಾಬಿಟ್ಯಾಟ್ ನ ನಾನು ಹೇಳಿದೆ. ಹ್ಯಾಬಿಟ್ಯಾಟ್ ಅಂತ ನೋಡಿದಾಗ ನಮ್ಗೆ ಗ್ರಾಸ್ ಲ್ಯಾಂಡ್ ಇರಬೇಕು ಅಂತ ಹೇಳ್ಬಿಟ್ಟು, ಗ್ರಾಸಸ್ ಇರಬೇಕು ಅಂತ. ಸೊ ಕುನೋ ನ್ಯಾಷನಲ್ ಪಾರ್ಕ್ ನಮ್ಗೆ ಗ್ರಾಸ್ ಲ್ಯಾಂಡ್ ಮತ್ತೆ ಸ್ಕ್ರಬ್ ಫಾರೆಸ್ಟ್ ಇರುವಂತಹ ಜಾಗ. ಹಂಗಾಗಿ ಇಟ್ ಈಸ್ ಗುಡ್ ಟು ಇಂಟ್ರೊಡ್ಯೂಸ್ ದ ಚೀತಾ ಇನ್ ದ ಕುನೋ ನ್ಯಾಷನಲ್ ಪಾರ್ಕ್. ಸೊ ಇಲ್ಲಿ ಯಾವ್ಯಾವ್ದೆಲ್ಲ ಸ್ಪೀಸೀಸ್ ಗಳನ್ನ ನೋಡ್ಬೋದು ಅಂದ್ರೆ ಚಿತ್ತಾಲ್, ನೀಲ್ಗಾಯ್ ಮತ್ತೆ ಸಾಂಬಾರ್ ಈ ರೀತಿಯಾದಂತಹ ಸ್ಪೀಸೀಸ್ ಗಳನ್ನ ನೋಡ್ಬೋದಾಗತ್ತೆ. ಅಂಡ್ ಹ್ಯೂಮನ್ ಡಿಸ್ಟರ್ಬೆನ್ಸ್ ಕಡಿಮೆ ಇದೆ. ಪ್ರೀವಿಯಸ್ ಆಗಿ ಏಷಿಯಾಟಿಕ್ ಲಯನ್ ಕನ್ಸಿಡರೇಷನ್ಸ್ ಕೂಡ ಇಲ್ಲಿ ಮಾಡಲಾಗಿತ್ತು. ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡುವಾಗ ಅನಾಲಿಸಿಸ್ ಮಾಡಿ ರಿಪೋರ್ಟ್ ನ ತೆಗೆದುಬಿಟ್ಟೆ ಇಂಟ್ರೊಡ್ಯೂಸ್ ಮಾಡಿದ್ವಿ, ಆದ್ರೆ ಚೀತಾ ಡೆತ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಯಾಕೆ, ಏನೇನ್ ಚಾಲೆಂಜಸ್ ಇತ್ತು ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಅಂತ ಹೇಳಿದ್ರೆ, ಮೊದಲಿದು ಹೈ ಮಾರ್ಟಾಲಿಟಿ, ಡೆತ್ ರೇಟ್ ಜಾಸ್ತಿ ಆಗ್ತಾ ಇತ್ತು. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅದ್ ಎಲ್ಲಾ ಕಡೆ ಇರುತ್ತೆ. ಯೂಶಲಿ ಎಲಿಫೆಂಟ್ ಮತ್ತೆ ಹ್ಯೂಮನ್ ಕಾನ್ಫ್ಲಿಕ್ಟ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಹ್ಯೂಮನ್ ಮತ್ತೆ ಚೀತಾ ಕಾನ್ಫ್ಲಿಕ್ಟ್ಸ್ ಕೂಡ ಜಾಸ್ತಿ ಇದೆ. ನೆಕ್ಸ್ಟ್ ಈಗ ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲದೆ ಫೇಸ್ 2 ಅಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಮುಕುಂದರ್ ಹಿಲ್ಸ್ ಕೂಡ ನಾವು ಚೀತಾವನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ತಗೊಬಹುದು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ನೆಕ್ಸ್ಟ್ ಸೊ ಫೇಸ್ 1 ಆಯ್ತು. ಫೇಸ್ 2 ಅಲ್ಲಿ ಎಲ್ಲಿಂದ ನಾವು ಚೀತಾವನ್ನ ತಗೊಂಡ್ಬರ್ತಾ ಇದೀವಿ ಅಂತ ನಾವು ನೋಡ್ಕೊಂಡ್ರೆ, ಫೇಸ್ 2 ಅಲ್ಲೂ ಕೂಡ ನಾವು ಆಫ್ರಿಕನ್ ಕಂಟ್ರೀಸ್ ಇಂದಾನೆ ಚೀತಾವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತಾ ಇದೀವಿ. ಸೊ ಫೇಸ್ 2 ಕೂಡ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಫೇಸ್ 2 ಅಲ್ಲಿ ನಾವು ತರ್ತಿರೋಂತಹ ಚೀತಾ ಕೀನ್ಯಾ ಇಂದ ನಾವು ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದೀವಿ. ಸೊ ಕೀನ್ಯಾ ಇಂದ ವೆರೈಟಿ ಚೀತಾವನ್ನ ನಾವು ಭಾರತಕ್ಕೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಕುನೋ ಮತ್ತೆ ಗಾಂಧಿ ಸಾಗರ್, ಇಲ್ಲಿ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸೆಂಚುರಿಯನ್ನ ನೋಡ್ತಿದೀವಿ. ಸೊ ಗಾಂಧಿ ಸಾಗರ್ ಮತ್ತೆ ಕುನೋ ನ್ಯಾಷನಲ್ ಪಾರ್ಕ್ ಎರಡಕ್ಕೂ ಕೂಡ ಕೀನ್ಯಾ ಇಂದ ತಗೊಂಡ್ಬರ್ತಿರುವಂತಹ ಚೀತಾವನ್ನ ರೀಇಂಟ್ರೊಡ್ಯೂಸ್ ಮಾಡ್ಕೋತಾ ಇದೀವಿ. ನೆಕ್ಸ್ಟ್ ಗ್ಲೋಬಲ್ ಚೀತಾ ಕನ್ಸರ್ವೇಷನ್. ಚೀತಾವನ್ನ ಯಾವ ರೀತಿ ನಾವು ಕನ್ಸರ್ವೇಷನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಏಷಿಯಾಟಿಕ್ ಚೀತಾವನ್ನ ನಾವು ಇರಾನ್ ಅಲ್ಲಿ ಮಾತ್ರ ನೋಡ್ಲಾಗತ್ತೆ. ಅದೇ ನಾವು ಆಫ್ರಿಕನ್ ಚೀತಾವನ್ನ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ನೋಡ್ತೀವಿ. ಬಟ್ ಏಷಿಯಾಟಿಕ್ ಚೀತಾ ಅಂತ ತಗೊಂಡ್ರೆ ಬರೀ ಇರಾನ್ ಅಲ್ಲಿ ಮಾತ್ರ ನಾವು ಏಷಿಯಾಟಿಕ್ ಚೀತಾವನ್ನ ನೋಡ್ಲಾಗುತ್ತೆ. ಅಂಡ್ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ.
ನೆಕ್ಸ್ಟ್ ಆಫ್ರಿಕನ್ ಚೀತಾ, ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಮತ್ತೆ ಇವಾಗ ಭಾರತದಲ್ಲಿ ಕೂಡ ರೀಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಭಾರತದಲ್ಲಿ ಕೂಡ ನೋಡಬಹುದು, ಇದು ವಲ್ನರೇಬಲ್ ಲಿಸ್ಟ್ ಅಲ್ಲಿ ಇದೆ. ಅಂಡ್ ಚೀತಾ ಕನ್ಸರ್ವೇಷನ್ ಫಂಡ್ ನ ತಗೊಂಡ್ಬಂದ್ಬಿಟ್ಟು ಪ್ರಾಜೆಕ್ಟ್ ಚೀತಾವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ನ ತಗೊಳ್ತಾ ಇದೀವಿ. ಸೊ ಏಷಿಯಾಟಿಕ್ ಚೀತಾ ಮತ್ತೆ ಆಫ್ರಿಕನ್ ಚೀತಾ ಡಿಫ್ರೆನ್ಸ್ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಏಷಿಯಾಟಿಕ್ ಚೀತಾ ನೇಟಿವ್ ಟು ಇರಾನ್. ಮುಂಚೆ ಏಷಿಯಾಟಿಕ್ ಚೀತಾ ಎಂಡಮಿಕ್ ಟು ಇಂಡಿಯಾ ಆಲ್ಸೋ, ಬಟ್ ಇವಾಗ ಇಂಡಿಯಾದಲ್ಲಿಲ್ಲ, ಇದು ನೇಟಿವ್ ಟು ಇರಾನ್. ನೆಕ್ಸ್ಟ್ ಈ ಕಡೆ ಬಂದ್ರೆ ಆಫ್ರಿಕನ್ ಚೀತಾ. ಆಫ್ರಿಕನ್ ಚೀತಾ ಈಸ್ ಎಂಡಮಿಕ್ ಟು ಆಫ್ರಿಕಾ, ಎಸ್ಪೆಷಲಿ ನಮಿಬಿಯಾ, ಸೌತ್ ಆಫ್ರಿಕಾ ಮತ್ತೆ ಬೋಟ್ಸ್ವಾನಾದಲ್ಲಿ ನಾವು ನೋಡ್ತೇವೆ. ಕನ್ಸರ್ವೇಷನ್ ಸ್ಟೇಟಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಏಷಿಯಾಟಿಕ್ ಚೀತಾ ಅಂಡ್ ವಲ್ನರೇಬಲ್. ಯಾಕೆ ಅಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್. ಸೊ ಆಲ್ಮೋಸ್ಟ್ ನಮ್ಗೆ 50 to 70 ಪಾಪ್ಯುಲೇಷನ್ ಅಷ್ಟೇನೆ ನಾವು ಏಷಿಯಾಟಿಕ್ ಚೀತಾವನ್ನ ನೋಡ್ತೀವಿ, ಹಾಗಾಗಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿದೆ. ಅದೇ ಆಫ್ರಿಕನ್ ಚೀತಾ ನಮ್ಗೆ 7,000ಕ್ಕಿಂತ ಜಾಸ್ತಿ ಇದೆ ಅಪ್ರಾಕ್ಸಿಮೇಟ್ಲಿ, ಹಾಗಾಗಿ ಆಫ್ರಿಕನ್ ಚೀತಾ ನಮ್ಗೆ ವಲ್ನರೇಬಲ್ ಲಿಸ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಸೈಜ್ ನ ನೋಡ್ಕೊಂಡ್ರೆ ಏಷಿಯಾಟಿಕ್ ಚೀತಾ ಆಫ್ರಿಕನ್ ಚೀತಾಗೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಸೈಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲಾಂಗರ್ ಲಿಂಬ್ಸ್ ಇರುತ್ತೆ. ಅಂಡ್ ಆಫ್ರಿಕನ್ ಚೀತಾ ಲಾರ್ಜರ್ ಮತ್ತೆ ಮೋರ್ ರೋಬುಸ್ಟ್ ಇರುತ್ತೆ. ನೆಕ್ಸ್ಟ್ ಕೋಟ್ ಅಂಡ್ ಮಾರ್ಕಿಂಗ್. ಚೀತಾ ಅಂತ ಹೇಳಿದ್ರೆ ಅದ್ರ ಮೇಲೆ ಡಾಟ್ಸ್ ಎಲ್ಲ ನೋಡ್ತೀವಲ್ವಾ. ಸೊ ಕೋಟ್ ಅಂಡ್ ಮಾರ್ಕಿಂಗ್ಸ್ ಗಳನ್ನ ನೋಡ್ಕೊಂಡ್ರೆ ಏಷಿಯಾಟಿಕ್ ಚೀತಾ ಬಂದ್ಬಿಟ್ಟು ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್, ಮತ್ತೆ ಫರ್ ಕೂಡ ತುಂಬಾ ತಿಕ್ಕರ್ ಇರುತ್ತೆ. ಅದೇ ಆಫ್ರಿಕನ್ ಚೀತಾದು ಫರ್ ತಿಕ್ಕರ್ ಇರೋದಿಲ್ಲ. ಅಂಡ್ ಆಲ್ಸೋ ಅದ್ರ ಸ್ಪಾಟ್ ತುಂಬಾ ಡೆನ್ಸ್ ಆಗಿರುತ್ತೆ, ಮತ್ತೆ ಯೆಲ್ಲೋ ಕಲರ್, ಬ್ರೈಟರ್ ಯೆಲ್ಲೋ ಕಲರ್ ಕೂಡ ಇರುತ್ತೆ. ನೆಕ್ಸ್ಟ್ ಸ್ಪೀಡ್ ನೋಡ್ಕೊಂಡ್ರೆ ಆಫ್ರಿಕನ್ ಚೀತಾ ಏಷಿಯಾಟಿಕ್ ಚೀತಾ ಆಫ್ರಿಕನ್ ಚೀತಾಗೆ ಕಂಪೇರ್ ಮಾಡಿದ್ರೆ ಸ್ಲೋ ಆಗಿರುತ್ತೆ, ಆಫ್ರಿಕನ್ ಚೀತಾ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಹ್ಯಾಬಿಟ್ಯಾಟ್ ನೋಡ್ಕೊಂಡ್ರೆ ಡ್ರೈ, ಮೌಂಟೇನಿಯಸ್, ಸೆಮಿ ಏರಿಡ್ ರೀಜನ್ ಅಲ್ಲಿ ನೋಡ್ತೀವಿ. ಇಲ್ಲಿ ಓಪನ್ ಸವನ್ನ ಮತ್ತೆ ಗ್ರಾಸ್ ಲ್ಯಾಂಡ್ ರೀಜನ್ ಅಲ್ಲಿ ಆಫ್ರಿಕನ್ ಚೀತಾವನ್ನ ನೋಡ್ತೇವೆ. ಬಿಹೇವಿಯರ್ ಸಾಲಿಟರಿ ಮತ್ತೆ ಟೆರಿಟರಿ, ಮೋರ್ ಸೋಷಿಯಲ್, ಆಫನ್ ಫಾರ್ಮ್ ಕೋಲಿಷನ್ಸ್. ನೆಕ್ಸ್ಟ್ ರೀಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ, ನಾಟ್ ಫೀಸಿಬಲ್. ಯಾಕೆ ಅಂತ ಹೇಳಿದ್ರೆ ಏಷಿಯಾಟಿಕ್ ಚೀತಾ ಇರೋದೇ ಸ್ಮಾಲ್ ನಂಬರ್ಸ್, ಇಲ್ಲಿ ಗೊತ್ತಾಯ್ತು 50 to 70, ಅದು ಕೂಡ ನಮ್ಗಿರೋದು ಬರೀ ಇರಾನ್ ಅಲ್ಲಿ ಮಾತ್ರ, ಕರೆಕ್ಟ್ ಅಲ್ಲ. ಸೊ ಹಂಗಾಗಿ ರೀಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇದು ಡಿಫಿಕಲ್ಟೇನೆ. ಬಟ್ ಅದೇ ಆಫ್ರಿಕನ್ ಚೀತಾ ನಮ್ಗೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಬಹಳ ಸಿಗುತ್ತೆ, ಹಂಗಾಗಿ ನಾವು ಭಾರತದಲ್ಲಿ ರೀಇಂಟ್ರೊಡ್ಯೂಸ್ ಮಾಡ್ಕೋತಾ ಇರೋದು ಆಫ್ರಿಕನ್ ಚೀತಾವನ್ನ. ಟೋಟಲ್ 20 ಆಫ್ರಿಕನ್ ಚೀತಾವನ್ನ ನಾವು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ವೈ ಆಫ್ರಿಕನ್ ಚೀತಾ ಅಂತ ಗೊತ್ತಾಯ್ತು. ಯಾಕೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸಿಮಿಲರ್ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ನಮ್ಮ ಭಾರತದಲ್ಲಿ ಈ ಒಂದು ರೀಜನ್ ಅಲ್ಲಿ ಸಿಗ್ತಿದೆ. ಅಂಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಇರೋದ್ರಿಂದ ನಮ್ಗದು ತಗೊಂಡ್ಬರೋದಕ್ಕೆ ಕಷ್ಟ ಆಗತ್ತೆ. ಅಂಡ್ ಮೊರ್ಟಾಲಿಟಿ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಕೂಡ ಪ್ರೊಟೆಕ್ಷನ್ ಕೂಡ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೋರ್ಸು ನಮಿಬಿಯಾ ಮತ್ತೆ ಸೌತ್ ಆಫ್ರಿಕಾ. ಸೊ ಒಂದು ಕ್ವಶನ್ ನೋಡ್ಕೊಂಡ್ರೆ ಇದ್ರ ಮೇಲೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ರೈಟ್ ಅಬೌಟ್ ಕುನೋ ರಿವರ್. ಕುನೋ ನ್ಯಾಷನಲ್ ಪಾರ್ಕ್ ನ್ಯೂಸ್ ಅಲ್ಲಿ ಇದೆ ಅಲ್ಲ, ಹಂಗಾಗಿ ಕುನೋ ರಿವರ್ ಬಗ್ಗೆ ತಿಳ್ಕೊಬೇಕಾಗತ್ತೆ. It is a tributary of Godavari river. Next, it originates from Malwa Plateau. ಸರಿಯಾದ ಉತ್ತರ both 1 and 2. It originates from Malwa Plateau. ಸೊ ಇದಿಷ್ಟು ನಮಗೆ ಪ್ರಾಜೆಕ್ಟ್ ಚೀತಾ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನಾಟ್ ಓನ್ಲಿ ಫ್ರಮ್ UPSC, even from the state exams also you will get the questions. Thank you for watching.